ಕರ್ನಾಟಕದಲ್ಲಿ ಇತ್ತೀಚೆಗೆ ಆಗಿರುವ ರಾಜಕೀಯ ಬೆಳವಣಿಗೆಗಳಲ್ಲಿ ಮತ್ತು ಹಗರಣಗಳಲ್ಲಿ ಮೂಡಾ ಪ್ರಕರಣ ಕೂಡ ಒಂದು. ಮೂಡಾ ಪ್ರಕರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಅವರ ಕುಟುಂಬದ ಮೇಲೆ ನೇರವಾಗಿ ಆರೋಪವಿದೆ. ಅದರ ಬಗ್ಗೆ ತನಿಖೆ ಕೂಡ ಆಗ್ತಾ ಇದೆ. ಅದನ್ನೆಲ್ಲ ಬೆಳಕಿಗೆ ತಂದವರು ಅಥವಾ ಆ ಬಗ್ಗೆ ಕಾನೂನು ಪ್ರಕಾರ ಹೋರಾಟ ಮಾಡಿದವರು ಮೈಸೂರು ಮೂಲದ ಸ್ನೇಹಮಯಿ ಕೃಷ್ಣ ಅವರು ಆಕ್ಟಿವಿಸ್ಟ್ ಕೂಡ. ಈ ಬಗ್ಗೆ ಇತ್ತೀಚೆಗೆ ಸ್ನೇಹಮಯಿ ಕೃಷ್ಣ ಅವರ ಬಗ್ಗೆ ಇರುವ ರೌಡಿ ಶೀಟರ್ ಎನ್ನುವ ಪದವನ್ನು ಕೂಡ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿ ಅವರು ತೆಗೆದುಹಾಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರ ಬಗ್ಗೆ ಅವರು ಯಾರು, ಸ್ನೇಹಮಯಿ ಕೃಷ್ಣ ಅವರು ಯಾರು ಮತ್ತು ಅವರ ಹೋರಾಟ ಏನು ಮತ್ತು ಯಾಕೆ ಈ ತರ ಆಗ್ತಾ ಇದೆ ಅಥವಾ ಅದರೆಲ್ಲವನ್ನು ಫೆಡರಲ್ ಕರ್ನಾಟಕ ವೀಕ್ಷಕರಿಗೆ ತಿಳಿಸಿಕೊಡುವ ಪ್ರಯತ್ನ ಇಲ್ಲಿದೆ. ಸ್ನೇಹಮಯಿ ಕೃಷ್ಣ ಅವರಿಗೆ ಸ್ವಾಗತ. ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯವನ್ನು ಮಾಡಿಕೊಳ್ಳೋಣ ಅಂತ. ತಾವು ಸ್ನೇಹಮಯಿ ಕೃಷ್ಣ ಅದ್ರ ಹೆಸರು ಹೇಗೆ ಬಂತು ಸರ್? ನಾನು ಪ್ರಾರಂಭಿಕ ಶಿಕ್ಷಣದಲ್ಲಿ ಎಸ್ ಕೃಷ್ಣ ಅಂತಿತ್ತು. 90ರ ದಶಕದಲ್ಲಿ ಪತ್ರಮಿತ್ರ ಹವ್ಯಾಸ ಅಂತೇಳಿ ಕರ್ನಾಟಕದಲ್ಲಿ ಬೆಳೀತಲ್ಲ, ಅಂದ್ರೆ ಪೆನ್ ಫ್ರೆಂಡ್ಸ್ ಹಾಬಿ ಅಂತೇಳಿ, ಅಂದ್ರೆ ಪತ್ರ ಮೂಲಕ ಪರಿಚಯ ಮಾಡ್ಕೊಳ್ಳುವಂಥದ್ದು. ಆ ಒಂದು ಹವ್ಯಾಸ ಬೆಳೆಸ್ಕೊಳ್ಳೋದು ನಾನು ಇಡೀ ಕರ್ನಾಟಕ ಎಲ್ಲಾ ಜಿಲ್ಲೆಯಲ್ಲೂ ಕೂಡ ಒಂದು 500ಕ್ಕೂ ಹೆಚ್ಚಿನ ಸ್ನೇಹಿತರನ್ನ ಪತ್ರಮಿತ್ರರನ್ನ ಹೊಂದಿದೆ. ಆಗ ನಮ್ಗೊಂದು ಆಲೋಚನೆ ಬಂತು, ಇಡೀ ಕರ್ನಾಟಕ ನಾವು ಓಡಾಡಕ್ಕಾಗಲ್ಲ, ಪ್ರತಿ ವರ್ಷ ಒಂದು ಯಾವ್ದಾರ ಒಂದು ಊರಲ್ಲಿ ಪತ್ರಮಿತ್ರ ಸಮ್ಮೇಳನ ಅಂತ ಒಂದು ಕಾರ್ಯಕ್ರಮ ಮಾಡಿ 3 ದಿನಗಳ ಕಾರ್ಯಕ್ರಮ. ಆ ಒಂದು ಕಾರ್ಯಕ್ರಮದಲ್ಲಿ ಎಲ್ಲಾ ಪತ್ರಮಿತ್ರರು ಒಂದ್ಗಡೆ ಸೇರುವಂಥದ್ದು, ಮತ್ತೆ ವಿಷಯಗಳ ಚರ್ಚೆ ಮಾಡಿ ವಿನಯ ಮಾಡ್ಕೊಳ್ಳುವಂಥದ್ದು, ಪ್ರತಿಗಳನ್ನ ತೋರಿಸುವಂಥದ್ದು ಒಂದು ಕಾರ್ಯಕ್ರಮ ಮಾಡಿ ಅಂತೇಳಿ 1993ನೇ ಇಸ್ವಿಯಲ್ಲಿ ಮೊದಲನೇ ಬಾರಿಗೆ ಮೈಸೂರಲ್ಲಿ ಮೊದಲ ಪತ್ರಮಿತ್ರ ಸಮ್ಮೇಳನ ಮಾಡಿದೆ. ಎರಡನೇದು ಬಿಜಾಪುರ ಜಿಲ್ಲಾ ಸಿಂದಗಿಯಲ್ಲಿ 1994ರಲ್ಲಿ ಮಾಡಿದೆ. 3ನೇ ಪತ್ರಮಿತ್ರ ಸಮ್ಮೇಳನ 1995ರಲ್ಲಿ ಬೆಳಗಾವಿ ಜಿಲ್ಲೆ ಗೋಕಾಕಲ್ಲಿ ಮಾಡಿದ್ರು. ನನ್ನ ಚಟುವಟಿಕೆ ಗಮನಿಸಿ ನನ್ನ ಸ್ನೇಹಿತರು ಪ್ರಜಾವಾಣಿ ಮತ್ತು ಕನ್ನಡ ಪತ್ರದಲ್ಲಿ ಮಾದರಿ ಸ್ನೇಹಮಯಿ ಅಂತೇಳಿ ಒಂದು ಶೀರ್ಷಿಕೆ ಅಡಿಯಲ್ಲಿ ನನ್ನ ಬಗ್ಗೆ ಒಂದು ಲೇಖನ ಬರೆದ್ರು. ಸೊ ಅದನ್ನ ಗಮನಿಸಿದಂತ ನನ್ನ ಸ್ನೇಹಿತರು ಸ್ನೇಹಮಯಿ ಕೃಷ್ಣ ಅಂತೇಳಿ ಕರೆಯಕ್ಕೆ ಶುರು ಮಾಡಿದ್ರು. ಸೊ ಅದನ್ನೇ ನಾನು ಅಧಿಕೃತ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಸ್ನೇಹಮಯಿ ಕೃಷ್ಣ ಆದ್ರಿ. ಹೌದು ಸರ್. ಈ RTI ಸಂಬಂಧಪಟ್ಟ ಹಾಗೆ ನಿಮ್ಮ ಕಾರ್ಯಚಟುವಟಿಕೆ ಯಾವಾಗಿಂದ ಆರಂಭ ಆಯ್ತು ಮತ್ತೆ ನಿಮ್ಮ ಉದ್ದೇಶ ಏನು ಸರ್? 2006ನೇ ಇಸ್ವಿಯಿಂದ ನಾನು ಈ ಒಂದು ಹೋರಾಟ ಪ್ರಾರಂಭ ಮಾಡಿದೆ. ನನ್ನ ಉದ್ದೇಶ ಅಂದ್ರೆ ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು, ಅಂದ್ರೆ ಭ್ರಷ್ಟಾಚಾರ ಅಕ್ರಮ ಅನ್ಯಾಯಗಳನ್ನ ಎದುರಿಸಿ ಹೋರಾಟ ಮಾಡಿ ಅನ್ಯಾಯಕ್ಕೊಳಗಾದಂಥವರಿಗೆ ನ್ಯಾಯ ಕೊಡಿಸುವಂಥದ್ದು, ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡುವಂಥದ್ದು. ಸರ್, ಮಾಹಿತಿ ಹಕ್ಕು ಕಾರ್ಯಕರ್ತರಾಗಿ ನೀವು ಯಾವ ಯಾವ ಅಂದ್ರೆ ಪಕ್ಷಗಳನ್ನ ಎದುರಿಸಿದ್ದೀರಾ ಅಥವಾ ನಾಯಕರನ್ನ ಅವರ ಅಕ್ರಮಗಳನ್ನು ಬಯಲು ಮಾಡಿದ್ದೀರಾ ಅಥವಾ ಅದರಲ್ಲಿ ಒಂದು ಏಕಪಕ್ಷವಾಗಿದೆಯಾ ಅಥವಾ ಎಲ್ಲಾ ರೀತಿಯ ವ್ಯಕ್ತಿಗಳನ್ನ ನೀವು ಬಯಲಿಗೆಳೆದಿದ್ದೀರಾ? ಸರ್, ಎಲ್ಲಾ ರಾಜಕೀಯ ಪಕ್ಷದ ವಿರುದ್ಧ ಕೂಡ ನಾನು ಹೋರಾಟ ಮಾಡಿದ್ದೀನಿ. ನನ್ನ ಹೆಚ್ಚಿನ ಹೋರಾಟ ಪೊಲೀಸು, ನ್ಯಾಯಾಂಗ, ಅಭಿಯೋಜನೆ ಇಲಾಖೆ ವಿರುದ್ಧ ಹೆಚ್ಚು ಹೋರಾಟ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿ ನಂತರ ಇರೋ ಸಾಕ್ಷ್ಯಗಳ ಪ್ರಕಾರ ಈ 3 ಇಲಾಖೆಗಳಲ್ಲಿ ಇರ್ತಿರೋದ ಕೆಲ ಲೋಪದೋಷ ಸರಿಪಡಿಸಿದ್ರೆ ಸಮಾಜ ನಡೀತಕ್ಕಂಥ ಹಲವಾರು ಅಪರಾಧ ಕೃತ್ಯಗಳು ಕಡಿಮೆ ಆಗುತ್ತೆ ಅನ್ನೋದು ನನ್ನ ಉದ್ದೇಶ ಆಗಿರೋದ್ರಿಂದ ಆ ಹಿನ್ನೆಲೆಯಲ್ಲಿ ಹೆಚ್ಚು ಹೋರಾಟ ಮಾಡ್ತಾ ಇದ್ದೀನಿ. ಇದ್ರ ಮಧ್ಯೆ ಕೆಲವು ರಾಜಕಾರಣಿಗಳ ವಿರುದ್ಧ, ಭ್ರಷ್ಟ ವಿರುದ್ಧ ಕೂಡ ನಾನು ಹೋರಾಟವನ್ನು ನಡೆಸ್ಕೊಂಡು ಬಂದಿದ್ದೀನಿ. ಯಾವ ಪಕ್ಷಗಳಲ್ಲಿ, ಎಲ್ಲಾ ಪಕ್ಷಗಳಲ್ಲಿ ಇದ್ದಾರಾ ಸರ್ ನೀವು ಅಥವಾ ಎಲ್ಲಾ ಪಕ್ಷ ವಿರುದ್ಧ ಹೋರಾಟ ಮಾಡಿ ಸರ್. ನಾನು ಮೊದಲನೇ ಹೋರಾಟ ಮಾಡಿದೆ ಬಿಜೆಪಿಯ ರಾಮದಾಸ್ ವಿರುದ್ಧ ಹೋರಾಟ ಮಾಡಿದೆ, ಆನಂತರ GT ದೇವೇಗೌಡರ ವಿರುದ್ಧ ಹೋರಾಟ ಮಾಡಿದೆ. ಈಗ ಸಿದ್ದರಾಮಯ್ಯ ಈ ತರ ಪಕ್ಷಾತೀತವಾಗಿ ಮತ್ತೆ ಜಾತ್ಯತೀತವಾಗಿ ಧರ್ಮಾತೀತವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಅಂದ್ರೆ ಅದರ ಫಲಿತಾಂಶ ಏನಾಗಿದೆ ಸರ್, ಅಂದ್ರೆ ಹಿಂದಿನ ಹೋರಾಟಗಳಲ್ಲಿ? ಸರ್, ಹೆಚ್ಚಿನ ರೀತಿಯಲ್ಲಿ ಜಯ ಗಳಿಸಿದೆ ಸರ್. ವಿಫಲನ ತುಂಬಾ ಕಡಿಮೆ. ಯಾಕೆ ಅಂತ ಹೇಳಿದ್ರೆ ವಿಫಲ ಯಾಕಾಗಿದೆ ಅಂದ್ರೆ ಸಮಯ ಮತ್ತೆ ಹಣಕಾಸಿನ ಒಂದು ತೊಂದರೆ, ಈ ತರ ಕೆಲವೊಂದು ಕಾರಣಗಳಿಂದ ಕೆಲವೊಂದು ವಿಚಾರಣೆಯಲ್ಲಿ ನಾನು ವಿಫಲ ಆಗಿದೆ ಅಷ್ಟೇ ಹೊರತು ಹೆಚ್ಚಿನ ಪ್ರಕರಣಗಳಲ್ಲಿ ನಾನು ಜಯವನ್ನು ಗಳಿಸಿದ್ದೆ. ನಿಮ್ಮ ಮೇಲೆ, ತಮ್ಮ ವ್ಯಕ್ತಿತ್ವದ ಮೇಲೆ ಕೂಡ ಕೆಲವರು, ಅಂದ್ರೆ ನಿಮ್ಮಿಂದ ಯಾರು ಮಾಹಿತಿ ಹಕ್ಕಿನ ನಿಮ್ಮ ಚಳವಳಿಯಿಂದ ಎಫೆಕ್ಟ್ ಆಗಿದೆ ಅವರಿಂದ ಕೂಡ ನಿಮ್ಮ ಬಗ್ಗೆ ಕೂಡ ಆರೋಪಗಳು ಬಂದಿವೆ. ಅಂದ್ರೆ ಚೆಕ್ ಬೌನ್ಸ್ ಕೇಸು, ಬೇರೆ ಬೇರೆ ತರದ ಆರೋಪಗಳು, ಅದೆಲ್ಲ ಅಂದ್ರೆ ನಿಮ್ಮ ಹೋರಾಟದ ಪರಿಣಾಮನ ಅಥವಾ ನಿಜವಾಗಿ ಆಗಿದೆ ಸರ್? ಸರ್, ನನ್ನ ಹೋರಾಟದ ಪರಿಣಾಮ ಸರ್. ನನ್ನ ಹೋರಾಟದಿಂದ ಯಾರು ಅಕ್ರಮ ಅನ್ಯಾಯ ಮಾಡಿರ್ತಾರೋ ತೊಂದರೆ ಆಗುತ್ತಲ್ಲ, ಆ ಕಾರಣದಿಂದ ಅವರು ನನ್ನ ಹೋರಾಟವನ್ನು ಹತ್ತಿಕ್ಕುವ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಸುಳ್ಳು ಆರೋಪ ಮಾಡುವಂಥದ್ದು, ನನ್ನ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬಂದಿದ್ದಾರೆ. ಇತ್ತೀಚಿನ ಪ್ರಕರಣದಲ್ಲಿ ತಮ್ಮ ಮೇಲೆ ಒಂದು ಕನ್ವಿಕ್ಷನ್ ಆಯ್ತಲ್ಲ ಸರ್? ಸರ್, ಕನ್ವಿಕ್ಷನ್ ಅಂದ್ರೆ ನನ್ನ ತಗೊಂಡೋಗಿ ಜೈಲಿಗೆ ಹಾಕ್ಬೇಕು ಅಂತಲ್ಲ ಸರ್. ಒಂದು ಚೆಕ್ ಬೌನ್ಸ್ ಪ್ರಕರಣ, ಅದು
ಸೊ ಅಲ್ಲಿ ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ರು ಕೂಡ ಮಾನ್ಯ ನ್ಯಾಯಾಲಯ ಅವುಗಳನ್ನ ಪರಿಗಣಿಸಿ ಕೆಲವು ಅಂಶಗಳನ್ನು ಪರಿಗಣಿಸಿ ತೀರ್ಪು ಕೊಟ್ಟಿದೆ. ಅಂದ್ರೆ ತೀರ್ಪು ಕೊಟ್ಟರಂತೂ 2.25 ಲಕ್ಷ ರೂಪಾಯಿನ ಕುಮಾರನ್ನು ಕೊಡಬೇಕು. ಕೊಡದೇ ಇದ್ದ ಸಂದರ್ಭದಲ್ಲಿ 1 ವರ್ಷ ಜೈಲು ಶಿಕ್ಷೆ ಅನುಭವಿಸಬಹುದಿದೆ. ಸೊ ಆ ನ್ಯಾಯಾಲಯದ ಆದೇಶ ಪ್ರಕಾರ 2.25 ಲಕ್ಷ ರೂಪಾಯಿ ಕೊಟ್ಟರೆ ಯಾವುದೇ ಶಿಕ್ಷೆ ಇಲ್ಲ, ಅಂದ್ರೆ ಆ, ಅಷ್ಟಿಗೆ ಮುಗಿಯುತ್ತೆ. ಆದ್ರೆ ನಾನು ಆ ಹೋರಾಟವನ್ನು ಮುಂದುವರ್ತಾ ಇದ್ದೀನಿ, ಅಂದ್ರೆ ಮೇಲ್ಮನೆ ಸಲ್ಲಿಸ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ಆ ಕುಮಾರನ ವ್ಯಕ್ತಿ ನನಗೆ 1 ರೂಪಾಯಿನ ಕೊಟ್ಟಿಲ್ಲ, ಕೊಡ್ತೀನಿ ಅಂತ ನನಗೆ ನಂಬಿಸಿ ಚೆಕ್ ಅನ್ನ ಇಸ್ಕೊಂಡು ದುರುಪಯೋಗ ಪಡಿಸ್ಕೊಂಡಿರೋದು. ಆ ಆಗ ಇದನ್ನ ಸಾಬೀತುಪಡಿಸಿದ್ದೀನಿ. ಸಾಬೀತುಪಡಿಸ್ಕೊಂಡ ಮಾನ್ಯ ನ್ಯಾಯಾಲಯ ಅದನ್ನ ಪರಿಗಣಿಸ್ತಾ ಇರೋದ್ರಿಂದ ಅದನ್ನ ಮೇಲ್ಮನವಿ ಸಲ್ಲಿಸಿ ಅದನ್ನ ಮೇಲ್ಪಟ್ಟ ನ್ಯಾಯಾಲಯದಲ್ಲಿ ಜಯ ಸಾಧಿಸುವ ವಿಶ್ವಾಸ ನನಗಿದೆ. ಸರ್, ಈಗ ಮುಖ್ಯಮಂತ್ರಿಯವರ ಊರಿನವರೇ ನೀವು ಕೂಡ, ಅಂದ್ರೆ ಅದೇ ಜಿಲ್ಲೆಯವರು ಕೂಡ, ಸಿದ್ದರಾಮಯ್ಯನವರ ಸಂಬಂಧಪಟ್ಟ ಹಾಗೆ ಮೂಡ ಪ್ರಕರಣ ನೀವು ಬಯಲಿಗೆಳೆದಿದ್ದೀರಿ. ಅದು ಇತ್ತೀಚೆಗೆ ಆರಂಭವಾಗಿದ್ದ ಅಥವಾ ಅದಕ್ಕಿಂತ ಬ್ಯಾಕ್ಗ್ರೌಂಡ್ ಅಂದ್ರೆ ಹಿನ್ನೆಲೆ ಕೂಡ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡಿ ಎಷ್ಟು ಸಮಯ ಆಯ್ತು? ಸರ್, ನಾನು ಇದು ಹೋರಾಟಕ್ಕೆ ಪ್ರಾರಂಭ ಮಾಡಿದ್ದು ಜೂನ್ ಕೊನೆಯ ವಾರಗಳಲ್ಲಿ. ಇದಕ್ಕಿಂತ ಮುಂಚೆ ಹಲವಾರು ಸ್ನೇಹಿತರು ದಾಖಲೆ ಸಂಗ್ರಹ ಮಾಡಿ ಅವ್ರು ಹೋರಾಟನ ಮಾಡ್ತಿದ್ರು. ಆದ್ರೆ ಅವರು ಯಶಸ್ವಿ ಕಾಣದೆ ಸಾಧ್ಯ ಆಗ್ತಿದ್ದಾಗ ನನ್ನನ್ನು ಭೇಟಿ ಮಾಡಿ ಇದರ ಸಿದ್ದರಾಮಯ್ಯವರು ತಮ್ಮ ಕುಟುಂಬದ ಹೆಸರು 14 ನಿವೇಶನ ಅಕ್ರಮ ಪಡೆದಿದ್ದಾರೆ, ಇದ್ರ ವಿರುದ್ಧ ಹೋರಾಟ ಮಾಡಿ ಅಂತೇಳಿ ನನಗೆ ಮನವಿ ಮಾಡ್ಕೊಂಡ್ರು. ನಾನು ಹಲವಾರು ಕೆಲಸಗಳ ಒತ್ತಡದಲ್ಲಿ ಇದ್ದಿದ್ದರಿಂದ ನನಗೆ ಇಲ್ಲಿ ಹೋರಾಟ ಮಾಡಕ್ಕೆ ಸಾಧ್ಯ ಇಲ್ಲ, ನನಗೆ ತುಂಬಾ ಕೆಲಸ ಒತ್ತಡ ಇದೆ. ಈಗ ಅಷ್ಟು ದೊಡ್ಡ ವ್ಯಕ್ತಿ ವಿರುದ್ಧ ಹೋರಾಟ ಮಾಡ್ಬೇಕು ಅಂದ್ರೆ ಸಾಕಷ್ಟು ಸಮಯ ಬೇಕಾಗುತ್ತೆ, ಹಾಗಾಗಿ ನನಗೆ ಮಾಡಕ್ ಸಾಧ್ಯ ಇಲ್ಲ ಅಂತ ವಾಪಸ್ ಕಳಿಸಿದೆ ಅವರಿಗೆ. ಅದಾದ ಕೆಲವು ತಿಂಗಳ ಮತ್ತೆ ಅವ್ರು ಬಂದು ಇಲ್ಲ ನಮ್ಮ ಕೈಲಿ ಆಗೋದಲ್ಲ ಕೃಷ್ಣ ಅವರೇ, ಇದು ಬರೀ ಸಿದ್ದರಾಮಯ್ಯ ಇಷ್ಟೇ ಅಲ್ಲ, ಇದೇ ರೀತಿ ಹಲವಾರು ರಾಜಕಾರಣಿಗಳು ಕೂಡ ಈ ತರ ಅಕ್ರಮವಾಗಿ 50 ರೂಪಾಯಿ ನಿವೇಶನ ಪಡೆದಿದ್ದಾರೆ ಅಂತ ಹೇಳಿ ಅದಕ್ಕೆ ಸಂಬಂಧ ದಾಖಲಾತಿಗಳನ್ನ ಅವ್ರು ನೀಡಿದಾಗ ಅವನ ಪರಿಶೀಲನೆ ಮಾಡೋದು ನನಗೆ ಬಹಳ ಆಶ್ಚರ್ಯ ಆಯ್ತು. ಇಷ್ಟು ದೊಡ್ಡ ಮಟ್ಟದಲ್ಲಿ ಅಕ್ರಮ ನಡೆದಿದ್ರು ಕೂಡ ಇದ್ರ ಬಗ್ಗೆ ಯಾಕೆ ಕ್ರಮ ತಾಳ್ತಾರೆ ಅಂತೇಳಿ ತಿಳಿದು ಬಂದಾಗ ನಾನು ಹೋರಾಟ ಮಾಡ್ಬೇಕು ಅಂತೇಳಿ ಅನ್ಸಿದ್ರಿಂದ ನಾನು ಹೋರಾಟವನ್ನು ಪ್ರಾರಂಭ ಮಾಡಿದೆ. ನಿಮ್ಮ ಹೋರಾಟದಲ್ಲಿ ಅಂದ್ರೆ ನೀವು ಒಂದು ಸಿದ್ದರಾಮಯ್ಯ ಅಂದ್ರೆ ಈ ಕಾಂಗ್ರೆಸ್ ಅಥವಾ ಅವರ ವಿರುದ್ಧ ಆರೋಪ ಮಾಡಿ ನೀವು ಹೋರಾಟ ಮಾಡ್ತಿದ್ದೀರಿ. ಅದ್ರ ಈ ಹಿನ್ನೆಲೆಯಲ್ಲಿ ಈಗ ಅವರು ಕಾಂಗ್ರೆಸ್ ಕಡೆಯವರು ಅಥವಾ ಸಿದ್ದರಾಮಯ್ಯನ ಬೆಂಬಲಿಗರು ಹೇಳುವ ಪ್ರಕಾರ ನಿಮ್ಗೆ ಬಿಜೆಪಿ ಅಥವಾ ಬೇರೆ ಯಾರೋ ವ್ಯಕ್ತಿಗಳು ನಿಮ್ಮನ್ನ ಬೆಂಬಲಿಸ್ತಾ ಇದ್ದಾರೆ ಅಂತ, ಅದು ಎಷ್ಟು ನಿಜ ಸರ್? ಸರ್, ರಾಜ್ಯಕ್ಕೆ ಅವ್ರು ಸುಮ್ಮನೆ ಮಾತಾಡಿದ್ರೆ ಅಷ್ಟೇ ಹೊರತು ಯಾವುದೂ ಇಲ್ಲ ಸರ್. ಇಲ್ಲಿ ನಾನು ಯಾವುದೇ ಪಕ್ಷದ ವಿರುದ್ಧ ಹೋರಾಟ ಮಾಡ್ತಾರೆ ಸರ್, ನನ್ನ ಅರ್ಜಿಗಳನ್ನ ಮತ್ತೆ ದಾಖಲಾತಿ ಗಮನಿಸಬಹುದು. ಯಾರು 50 ರೂಪಾಯಿ ನಿವೇಶನ ಪಡೆದಿದ್ದಾರೆ ಅವ್ರು ಎಲ್ಲರ ವಿರುದ್ಧ ಕ್ರಮ ಆಗಬೇಕು ಅಂತ ಹೋರಾಟ ಮಾಡ್ತಾರೆ. ಇಲ್ಲಿ ಸಿದ್ದರಾಮಯ್ಯ ಪ್ರಕರಣ ಒಂದು ಉದಾಹರಣೆ ಕಂಡಿದೆ ಸರ್. ಯಾಕಂತಂದ್ರೆ ಅಲ್ಲಿ ನಡೆದ ಅಕ್ರಮಕ್ಕೆ ಸಂಬಂಧಪಟ್ಟಾಗೆ ಸಿದ್ದರಾಮಯ್ಯ ವಿಚಾರದಲ್ಲಿ ಎಲ್ಲಾ ದಾಖಲಾತಿ ಲಭ್ಯ ಆಗಿರೋದ್ರಿಂದ ಆ ದಾಖಲಾತಿ ಇಟ್ಕೊಂಡು ನಾನು ಹೋರಾಟ ಪ್ರಾರಂಭ ಮಾಡಿದ್ದೀನಿ ಹೊರತು ಯಾವುದೇ ಒಬ್ಬ ವ್ಯಕ್ತಿಯ ಅಥವಾ ಪಕ್ಷದ ವಿರುದ್ಧ ನಾನು ಹೋರಾಟ ಮಾಡ್ತೇವೆ. ರೌಡಿ ಶೀಟರ್ ಎನ್ನುವುದಂದ್ರೆ ಕೆಲವರು ಕಾಂಗ್ರೆಸ್ ನಾಯಕರು ನಿಮ್ ಬಗ್ಗೆ ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ ಅದನ್ನು ಹೇಳಿದ್ರು. ಅದಾದ್ಮೇಲೆ ನೀವು ಈಗ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿ ಅದರಲ್ಲಿ ನಿಮ್ಮ ಅದು ರೌಡಿ ಶೀಟರ್ ಅನ್ನೋ ಹೆಸರನ್ನು ತೆಗೆದಿದ್ದಾರೆ ಅನ್ನೋದನ್ನ ನೀವು ಹೇಳಿದರು. ಅದು ಯಾವಾಗ ಇದು ರೌಡಿ ಶೀಟರ್ ಓಪನ್ ಮಾಡಿಬಿಟ್ಟು ಯಾವ ಸ್ಟೇಷನ್ ಓಪನ್ ಮಾಡಿದ್ರು, ಏನಕ್ಕೆ ಮಾಡಿದ್ರು? ಸರ್, ನಾನು ಈಗಾಗಲೇ ಹೇಳಿದಾಗೆ ನಾನು ಹೆಚ್ಚಿನ ಮಟ್ಟದಲ್ಲಿ ಪೊಲೀಸ್ ಇಲಾಖೆಯ ಭ್ರಷ್ಟ ಅಕ್ರಮ ಅಧಿಕಾರಿಗಳ ಬಗ್ಗೆ ಹೋರಾಟ ಮಾಡ್ತಾ ಇದ್ದೀವಿ. ಹಾಗಾಗಿ ಪೊಲೀಸರ ಮೇಲೆ ದ್ವೇಷನ ಇಟ್ಕೊಂಡು ಸಾಕಷ್ಟು ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ. ಅದೇ ರೀತಿ 2019ರಲ್ಲಿ ಒಬ್ಬ ಅನ್ಯಾಯಕ್ಕೊಳಗಾದಂತ ಹೆಣ್ಣುಮಗಳನ್ನ ಕರ್ಕೊಂಡೋಗಿ ಪೊಲೀಸ್ ಗಮನಕ್ಕೆ ಕೊಟ್ಟಾಗ ಅದನ್ನ ಇಟ್ಕೊಂಡು ದೂರು ದಾಖಲೆ ಮಾಡಿದಾಗ ನಾನು ಪೊಲೀಸ್ ನಿರೀಕ್ಷಕರು ನಾರಾಯಣಸ್ವಾಮಿ ಅಂತೇಳಿ ಅವ್ರ ವಿರುದ್ಧ ದೂರು ದಾಖಲೆ ಮಾಡಕ್ ಹೋಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನನ್ನ ಮೇಲೆ ದ್ವೇಷ ಇಟ್ಕೊಂಡಂತಹ ಇನ್ಸ್ಪೆಕ್ಟರ್ಗೆ ಆಗಿನ ಮೈಸೂರು ಪೊಲೀಸ್ ಕಮಿಷನರ್ ಆಗಿದ್ದಂತ ಬಾಲಕೃಷ್ಣ ಗೌಡ ಅವರು, KT ಬಾಲಕೃಷ್ಣ ಅವರು, ಅವ್ರ ವಿರುದ್ಧ ಕೂಡ ಹೋರಾಟ ಮಾಡಿ ಅವರಿಗೆ ಒಂದು ಈ ಇಲಾಖೆ ವಿಚಾರಣೆ ಕೂಡ ಮಾಡಿಸಿದ್ದೆ. ಹಾಗಾಗಿ ಅವರಿಬ್ಬರು ಸೇರ್ಕೊಂಡು ನನ್ನ ಮೇಲೆ ಒಂದು ಸುಳ್ಳು ಪ್ರಕರಣ ದಾಖಲೆ ಮಾಡಿ ಅದನ್ನ ಉದಾಹರಣೆಗೆ ಇಟ್ಕೊಂಡು ನನ್ನ ವಿರುದ್ಧ ರೌಡಿ ಶೀಟರ್ನ ಓಪನ್ ಮಾಡಿದ್ರು. ಇದ್ರ ವಿರುದ್ಧ ನಾನು ನಿರಂತರವಾಗಿ ಹೋರಾಟ ಮಾಡಿ ಕರ್ನಾಟಕ ಪೊಲೀಸ್ ದೂರ ಪ್ರಾಧಿಕಾರದಲ್ಲಿ ದೂರನ್ನ ಸಲ್ಲಿಸಿದೆ. ಅವ್ರು ವಿಚಾರಣೆ ಮಾಡಿದ ನಂತರ ಈ ಒಂದು ರೌಡಿ ಪಟ್ಟಿನ ಹೆಸರು ತೆಗೆದಾಕಕ್ಕೆ ಒಂದು ಆದೇಶ ಮಾಡಿದ್ದಾರೆ, ನಿರ್ಧಾರ ಮಾಡಿ. ಯಾಕೆ ಅಂತಂದ್ರೆ ನನಗೆ ಏನು ಇರೋ ರೌಡಿ ಶೀಟ್ ಓಪನ್ ಮಾಡಿದ್ರೆ ನನಗೆ ಮಾನಸಿಕವಾಗಿ ಸಾಮಾಜಿಕವಾಗಿ ಸಾಕಷ್ಟು ನಷ್ಟ ಉಂಟಾಗಿದೆ. ಹಾಗಾಗಿ ಅದು ಪರಿಹಾರ ಕೊಡಿಸಿ ಅಂತೇಳಿ ನಾನು ಮೇಲ್ಮನೆ ಸಲ್ಲಿಸೋದಕ್ಕೆ ನಿರ್ಧಾರ ಮಾಡಿದೆ. ಈಗ ಮಾಹಿತಿ ಹಕ್ಕನ್ನ ಚಳವಳಿ ಮಾಡೋದಕ್ಕೆ ಅಥವಾ ಆತರ ನೀವು ಆಕ್ಟಿವಿಸಂ ಮಾಡ್ತಿರೋ ಕಾರಣಕ್ಕಾಗಿ ಈ ತರ ರೌಡಿ ಶೀಟರ್ ಓಪನ್ ಆಯ್ತಾ ಅಥವಾ? ಸರ್, ನಾನಿಲ್ಲಿ ಸಾಮಾಜಿಕ ಹೋರಾಟಗಾರ ಅಷ್ಟೇ ಹೊರತು RTI ಕಾರ್ಯಕರ್ತ ಅಲ್ಲ ಸರ್. RTI ನಾನು ನನ್ನ ಹೋರಾಟದ ಒಂದು ಅಸ್ತ್ರವಾಗಿ ಇಟ್ಕೊಂಡಿದ್ದೆ ಅಷ್ಟೇ ಹೊರತು ಅದೇ ನನ್ನ ಮೂಲ ಅಲ್ಲ. ನನ್ನ ಹೋರಾಟಕ್ಕೆ ಬೇಕಾದಂತ ಸಾಕ್ಷ್ಯಗಳನ್ನು ಸಂಗ್ರಹ ಮಾಡೋದಕ್ಕೆ ಈ ಒಂದು ಅಧೀನವನ್ನ ನಾನು ಬಳಸ್ಕೊಳ್ತಾ ಇದ್ದೀನಿ. ಇದ್ರ ವಿರುದ್ಧ ಸಾಕಷ್ಟು ಹೋರಾಟ ಮಾಡಿ ಹಲವಾರು ಪ್ರಕರಣಗಳಲ್ಲಿ ಪೊಲೀಸರ ವಿರುದ್ಧ ಕ್ರಮವಾಗಿ ರೀತಿ ನಾನು ಮಾಡಿರೋದ್ರಿಂದ ಅವರ ಒಂದು
ಅಕ್ರಮಗಳಿಗೆ ಮತ್ತೆ ಭ್ರಷ್ಟಾಚಾರಕ್ಕೆ ತಡೆ ಒಡ್ಡಿದ್ರಿಂದ ಅವ್ರು ನನ್ನ ಮೇಲೆ ದ್ವೇಷ ಭಾವನೆ ಇಟ್ಕೊಂಡು ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿದ್ದಾರೆ. ನನ್ನ ವಿರುದ್ಧ ಇವತ್ತುವರೆಗೂ 25 ಪ್ರಕರಣ ದಾಖಲು ಮಾಡಿದ್ದಾರೆ. ಆ 25 ಪ್ರಕರಣಗಳ ಹಿನ್ನೆಲೆ ನೋಡಿದಾಗ ಎಲ್ಲವೂ ಕೂಡ ನನ್ನ ಹೋರಾಟದ ಹಿನ್ನೆಲೆ ಸ್ಪಷ್ಟ ಕಂಡು ಬರುತ್ತೆ. ಈಗ ಯಾವ ಆಧಾರದ ಮೇಲೆ ಅವರು ರೌಡಿ ಶೀಟರ್ ಎನ್ನುವ ಪದವನ್ನ ಕಿತ್ತಾಕಿದ್ದಾರೆ ಕಮಾಂಡರ್ಸ್ ಅಥಾರಿಟಿ ಅವರು? ಈ 2019 ಈ ರೌಡಿ ಶೀಟರ್ ಓಪನ್ ಮಾಡಿದ್ದಾರೆ. ಈಗ ಕಳೆದ ವಾರ ಪ್ರಾಧಿಕಾರದವರು ಆದೇಶವನ್ನು ಮಾಡಿದ್ದಾರೆ. ನೀವು ಈ ಮೋಡ ಪ್ರಕರಣಕ್ಕೂ ಅಥವಾ ಈ ರೌಡಿ ಶೀಟರ್ ತೆಗೆದಿರುವುದಕ್ಕೆ ಸಂಬಂಧ ಇದೆಯಾ? ಸಂಬಂಧ ಇಲ್ಲ. ಇದು 2019 ಪ್ರಾರಂಭ ಆಗಿದ್ದು, ಈಗ ಕೊನೆ ಆಗಿದೆ. ಅದಕ್ಕೂ ಮೋಡ ಪ್ರಕರಣಕ್ಕೂ ಯಾವುದೇ ಸಂಬಂಧ ಇಲ್ಲ. ಅದರ ಹಿಂದೆ ರಾಜಕಾರಣಿಗಳಿದ್ದಾರಾ? ಅಂದ್ರೆ ನೀವು ನಿಮ್ಮ ಮೇಲೆ ರೌಡಿ ಶೀಟ್ ಓಪನ್ ಮಾಡೋ ಸಂದರ್ಭದಲ್ಲಿ? ಇಲ್ಲ ಸರ್, ಅವಾಗ ಪೊಲೀಸ್ ಅಧಿಕಾರಿಗಳು ಸರ್, ಅದು ಪೊಲೀಸ್ ಅಧಿಕಾರಿಗಳೆಲ್ಲ ಸೇರಿ ಸಂಚು ರೂಪಿಸಿ ನನ್ನ ವಿರುದ್ಧ ಆ ಒಂದು ರೌಡಿ ಪಟ್ಟಿಯನ್ನ ಪ್ರಾರಂಭ ಮಾಡಿದ್ದೆ. ಈಗ ಈ ಮೋಡ ಪ್ರಕರಣದಲ್ಲಿ ಈಗ ಕಾನೂನು ಅಂದ್ರೆ ಕೋರ್ಟ್ ಅಲ್ಲಿ ಇದೆ, ನ್ಯಾಯಾಲಯದಲ್ಲಿ ನಾವು ಜಾಸ್ತಿ ಅದ್ರ ಬಗ್ಗೆ ಮಾತಾಡೋ ಹಾಗಿಲ್ಲ. ಇಡಿ ಕೂಡ ತನಿಖೆ ಮಾಡ್ತಾ ಇದೆ. ಇದರಲ್ಲಿ ನಿಮ್ಗೆ ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ಹೋಗುತ್ತಾ ಅಲ್ಲ, ಅಥವಾ ಲೋಕಾಯುಕ್ತ ತನಿಖೆ ಅಥವಾ ಇಡಿ ತನಿಖೆ ನಿಮ್ಗೆ ಹೇಗೆ ಏನ್ ಅನಿಸ್ತದೆ? ಸರ್, ನನ್ನ ಒಂದು ಅನುಭವದ ಪ್ರಕಾರ, ನಂತರ ಇರೋ ಸಾಕ್ಷ್ಯದ ಪ್ರಕಾರ ನಾನು ಈ ಪ್ರಕರಣ ತಾರ್ಕಿಕ ಅಂತ್ಯಕ್ಕೆ ತಗೊಂಡು ಹೋಗ್ತೀನಿ. ಯಾರು ತಪ್ಪಿದ್ದಾರೆ ಎಲ್ರಿಗೂ ಕೂಡ ಶಿಕ್ಷೆ ಕೊಡ್ತೀನಿ. ಮತ್ತೆ ಏನು ಅಕ್ರಮ ನಿವೇಶನ ಪಡೆದ್ರೆ ಎಲ್ಲ ನಿವೇಶನ ಕೂಡ ಮೈಸೂರು ನಗರ ಪ್ರಾಧಿಕಾರಕ್ಕೆ ವಾಪಸ್ ಬರ್ಬೇಕು. ಮತ್ತೆ ಆ ನಿವೇಶನ ಅರ್ಹ ಫಲಾನುಭವಿಗಳಿಗೆ ತಲುಪಬೇಕು. ಸೊ ಅಲ್ಲಿವರೆಗೂ ನಾನು ಹೋರಾಟವನ್ನು ಮಾಡ್ತೀನಿ. ಮತ್ತೆ ನ್ಯಾಯಾಲಯದಲ್ಲಿ ಈಗಾಗಲೇ ಸಾಕಷ್ಟು ಜೀವನ ಗಳಿಸಿದ್ದೀನಿ. ಅದೇ ರೀತಿ ಈಗ ಲೋಕಾಯುಕ್ತದಲ್ಲಿ ಏನ್ ತನಿಖೆ ನಡೆದಿದೆ ಆ ಪ್ರಕರಣವನ್ನ ಸಿಬಿಐ ಕೊಡಬೇಕು ಅಂತೇಳಿ ನಾನು ಈಗಾಗಲೇ ಅರ್ಜಿ ಸಲ್ಲಿಸಿದ್ರಿಂದ ಸೊ ಅದರ ಒಂದು ತೀರ್ಪು ಸದ್ಯದಲ್ಲೇ ಬರೋ ನಿರೀಕ್ಷೆ ಇದೆ. ಮತ್ತೆ ಆ ಒಂದು ತೀರ್ಪಿನ ಮುಖಾಂತರ ಈ ಪ್ರಕರಣವನ್ನ ಸಿಬಿಐಗೆ ಕೊಡಿಸುವಂತ ಸೂಕ್ತ ಆದೇಶವನ್ನ ಮಾನ್ಯ ನ್ಯಾಯಾಲಯ ಮಾಡುತ್ತೆ ಅನ್ನೋ ಕೂಡ ಭರವಸೆ ನನಗಿದೆ. ಸರ್, ನಂಗೆ ತಮ್ಮ ಬಳಿ 2 ಪ್ರಶ್ನೆ. ಒಂದು, ಕೆಲವರು ಆರೋಪ ಮಾಡಿದಾಗೆ ನೀವು ಈ ಮೋಡ ಪ್ರಕರಣವನ್ನು ಇಟ್ಟುಕೊಂಡು ನೀವು ಹಣಕ್ಕಾಗಿ ನೀವು ಪ್ರಯತ್ನ ಮಾಡಿದ್ದೀರಿ ಅಥವಾ ಇನ್ನೊಬ್ಬರ ಮೂಲಕ ಪ್ರಯತ್ನ ಮಾಡಿದ್ದೀರಿ ಅನ್ನೋ ಒಂದು. ಎರಡನೇದು, ಅದು ಸತ್ಯನಾ? ಅಥವಾ ಇನ್ನೊಂದು, ನಿಮಗೆ ಈ ಪ್ರಕರಣದ ಮುಚ್ಚಿ ಹಾಕಿ ಅಂತ ಈ ಅಂದ್ರೆ ಯಾರು ಆರೋಪಿಗಳಿದ್ದಾರೆ ಅವ್ರ ಕಡೆಯಿಂದ ನಿಮ್ಗೆ ನಾವು ಬೆದರಿಕೆ ಅಥವಾ ಆಮಿಷ ಬಂದಿದೆಯಾ? ಸರ್, ನಾನು ಹಣಕ್ಕೋಸ್ಕರ ಕೆಲಸ ಮಾಡೋ ಹಾಗಿದ್ರೆ ಏನು ಸಿದ್ದರಾಮಯ್ಯ ಶ್ರೀಮತಿ ಪಾರ್ವತಿ ಪರವಾಗಿ ಅಂತೇಳಿ ಬಂದಿದ್ರು, ಅವ್ರ ವಿರುದ್ಧ ನಾನು ದೂರು ದಾಖಲು ಮಾಡ್ತಾ ಇರಲಿಲ್ಲ. ಸೊ ನಿಮ್ಗೆ ಆ ವಿಚಾರ ಗೊತ್ತಿದೆ ಅಂತ ಹೇಳ್ಕೊಂಡಿದ್ದೀನಿ. ಡಿಸೆಂಬರ್ 13ನೇ ತಾರೀಕು ಹರ್ಷ ಮತ್ತೆ ಶ್ರೀನಿಧಿ ಅವ್ರನ್ನ ನಾನು ಭೇಟಿ ಮಾಡಿ ನಾವು ಶ್ರೀಮತಿ ಪಾರ್ವತಿ ಪರವಾಗಿ ಬಂದಿದ್ವಿ. ಶ್ರೀಮತಿ ಪಾರ್ವತಿಯವರು ಮಾನಸಿಕ ಬಹಳ ಹೋಗಿದ್ದಾರೆ. ಹಾಗಾಗಿ ದಯವಿಟ್ಟು ಅವ್ರು ಸಹಾಯ ಮಾಡಿ, ಏನ್ ನೀವು ಸಿಬಿಐಗೆ ಕೊಡ್ಬೇಕು ಅರ್ಜಿನ ವಾಪಸ್ ತಗೊಳ್ಳಿ. ಸೊ ನಿಮ್ಗೆ ಎಷ್ಟು ದುಡ್ಡು ಬೇಕೋ ಕೊಡ್ತೀವಿ ಅಂತೇಳಿ ಅವ್ರು ಹೇಳಿದಾಗ ನಾನು ಅದನ್ನ ನಿರಾಕರಿಸಿ ಅವ್ರು ವಾಪಸ್ ಕಳಿಸಿರಂತೆ. ಅದಾದ ನಂತರ ಅವರು ನಮ್ಮ ಮಗನ್ನ ಕೂಡ ಭೇಟಿ ಮಾಡಿ ಅದೇ ಆಮಿಷನ ಒಡ್ಡಿ ಆ ಒತ್ತಡವನ್ನು ಹಾಕಿರೋದು. ಆಗ್ಲೂ ಕೂಡ ನನ್ನ ಮಗ ಒಪ್ತಾ ಇದ್ದಾಗ ಅವರು ಬೇರೆ ಪ್ರಯತ್ನ ಮಾಡೋದಕ್ಕೆ ಮಾಡ್ತಾನೆ ಗೊತ್ತಿದ ತಕ್ಷಣ ನಾನು ಪೊಲೀಸ್ಗೆ ಮತ್ತೆ ಲೋಕಾಯುಕ್ತಕ್ಕೆ ಮತ್ತೆ ಇಡಿಗೂ ಕೂಡ ಅವ್ರ ವಿರುದ್ಧ ದೂರನ್ನ ಕೊಟ್ಟಿದ್ದೀನಿ. ಸೊ ನಾನು ಆ ರೀತಿ ದುಡ್ಡು ಮಾಡ್ಬೇಕು ಅನ್ನೋಗಿದ್ರೆ ಈ ತರ ನನಗೆ ದುಡ್ಡು ಕೊಡ್ತೀವಿ ಅಂತ ಹೇಳಿ ಬಂದವ್ರ ಜೊತೆ ವಿರುದ್ಧ ದೂರು ಕೊಡ್ತಿಲ್ಲ. ಇದು ನನ್ನ ಮೇಲೆ ಸುಮ್ಮನೆ ಸುಳ್ಳು ಆರೋಪಗಳನ್ನು ಮಾಡ್ತಾ ಇದ್ದಾರೆ. ಅದಕ್ಕೆಲ್ಲ ನಾನು ತಲೆ ಕೆಡ್ಸ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಒಂದು ಹೋರಾಟ ಮಾಡೋ ಸಂದರ್ಭದಲ್ಲಿ ಟೀಕೆ ಟಿಪ್ಪಣಿಗಳು, ವಾದ ವಿವಾದಗಳು, ಮಾನ ಸಮ್ಮಾನಗಳು, ಅವಮಾನಗಳು ಎಲ್ಲ ಕೂಡ ಬರ್ತಾ ಇರ್ತದೆ. ಸೊ ಅದು ಯಾವ್ದನ್ನು ಹೆಚ್ಚು ತಲೆ ಕೆಡ್ಸ್ಕೊಳ್ಳದೆ ನಾನು ಹೋರಾಟವನ್ನ ನಡ್ಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಒಂದೇ ದಿನ ಈಗಾಗಲೇ ಹೇಳ್ದಂಗೆ ಸಾಕಷ್ಟು ಆಮಿಷಗಳು ಬಂದಿದೆ. ಬೆದರಿಕೆ ಅಂತೂ ಬಂದಿಲ್ಲ, ಬೆದರಿಕೆ ಅಂತೂ ಸದ್ಯಕ್ಕೆ ಬಂದಿಲ್ಲ. ಸೊ ಒತ್ತಡ ಆಮಿಷಗಳು ಬಂದಿದೆ. ಅದು ಯಾವ್ದಕ್ಕೂ ಕೂಡ ನಾನು ಒಪ್ಪೋದು ಇಲ್ಲ. ಅವ್ರು ಏನೇ ಬೆದರಿಕೆ ಹಾಕ್ಲಿ ಅಥವಾ ಒತ್ತಡ ಹಾಕ್ಲಿ ಅಥವಾ ಆಮಿಷ ಕೊಡ್ಲಿ, ನನ್ನ ಹೋರಾಟದ ಹಿಂದೆ ಸೇರಿದೆ. ನನ್ನ ಹೋರಾಟವನ್ನ ಮುಂದುವರಿಸ್ಕೊಂಡು ಹೋಗ್ತೀನಿ. ನಿಮ್ಮ ಹೋರಾಟ ಅಂದ್ರೆ ಯಾವುದೋ ರಾಜಕೀಯ ಪಕ್ಷಕ್ಕೆ ಅಥವಾ ಯಾವುದೇ ವ್ಯಕ್ತಿಗಳಿಗೆ, ಅಂದ್ರೆ ಸಿದ್ದರಾಮಯ್ಯ ವಿರೋಧಿಗಳಿಗೆ ಅದು ಸಹಾಯ ಆಗಿದ್ಯಾ ಅಥವಾ ಅವರು ಅದನ್ನು ಬಳಸ್ಕೊತಿದಾರ? ನಿಮ್ಮ ಅನಿಸಿಕೆ ಏನು ಸರ್? ಅವ್ರು ಬಳಸ್ಕೊತ ಸಾಧ್ಯ ಇಲ್ಲ. ಯಾಕೆ ಅವ್ರಿಗೆ ಶಿಕ್ಷೆ ಆಗುವಂತ ಎಲ್ಲ ಸಾಧ್ಯತೆ ಸ್ಪಷ್ಟವಾಗಿ ಇದೆ. ಹಾಗಾಗಿ ಅವ್ರು ಅದನ್ನ ಬಳಸ್ಕೊಳ್ತಾರೆ ಅಂತೇಳಿ, ಯಾಕಂದ್ರೆ ಅವರು ಏನ್ ನನ್ನ ಹೋರಾಟ ಪ್ರಾರಂಭ ಮಾಡಿದ್ರೆ ಅವ್ರು ಆತಂಕಕ್ಕೆ ಗೋಳಾಗಿದ್ದಾರೆ. ಅದನ್ನ ಮೇಲ್ನಡೆ ತೋರ್ಸ್ಕೊಳ್ತಾ ಇಲ್ಲ. ಅವ್ರಿಗೆ ಗೊತ್ತಾಗಿದೆ ನಾವು ಶಿಕ್ಷೆ ಅನುಭವಿಸ್ತೀನಿ ಗೊತ್ತಾಗಿದೆ. ಹಾಗಾಗಿ ಹಲವಾರು ರೀತಿಯಲ್ಲಿ ನನ್ನ ಹೋರಾಟವನ್ನು ಹತ್ತಿಕ್ಕುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಸರ್ ಹೋರಾಟವನ್ನು ಹತ್ತಿಕ್ಕೋ ಪ್ರಯತ್ನ? ನನ್ನ ವಿರುದ್ಧ ಸುಳ್ಳು ಪ್ರಕರಣ ದಾಖಲು ಮಾಡಿ ನನ್ನ ಬಂಧಿಸುವಂತ ಪ್ರಯತ್ನ ಮಾಡಿದ್ರು. ಮತ್ತೆ ಈಗ ಹರ್ಷ ಮತ್ತೆ ಶ್ರೀನಿಧಿಯವರ ಮುಖಾಂತರ ನನಗೆ ಒತ್ತಡ ಹಾಕುವಂಥದ್ದು, ಆಮಿಷ ಹೊಡುವಂತ ಮಾಡಿದ್ರು. ಈಗಲೂ ಕೂಡ ನನ್ಗೆ ತುಂಬಾ ಕೆಲವು ಆಪ್ತರ ಮುಖಾಂತರ ಮಾತಾಡಿಸುವಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ, ಪ್ರಯತ್ನ ಮಾಡ್ತಾ ಇದ್ದಾರೆ. ಅದು ದಾಖಲೆ ಇಟ್ಕೊಂಡಿದ್ದೀರಾ ಸರ್? ಇಲ್ಲ ಸರ್, ದಾಖಲೆ ಅದೇ CC ಕ್ಯಾಮೆರಾ ಸಮೇತ ನಾನು ಹರ್ಷ ಮತ್ತೆ ಶ್ರೀನಿಧಿ ಅವರ ದೂರು ಕೊಟ್ಟಿದ್ದೀನಿ. ಮತ್ತೆ ಅವರು ನನ್ನ ಹತ್ರ ಬರೋಕ್ಕಿಂತ ಮುಂಚೆ ವಾಮಾಚಾರ ಮಾಡಿದ್ರು ಅಂತೇಳಿ ಅದು ಗೊತ್ತಾಗಿ ಈಗ ಮಂಗಳೂರಿನ ಬರ್ಕೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ.
ಈ ಇನ್ನೊಂದು ಪ್ರಕರಣವನ್ನು ಕೂಡ ನೀವು ಅಂದ್ರೆ ಇನ್ನೊಂದು ಆರೋಪ ಕೂಡ ಮಾಡಿದಿರಲ್ಲ ಸಿದ್ದರಾಮಯ್ಯನವ್ರ ಬಗ್ಗೆ, ಅದ್ರ ಬಗ್ಗೆ ಸ್ವಲ್ಪ ಸ್ಥೂಲವಾಗಿ ಹೇಳ್ತೀರಾ ಸರ್? ಸರ್, ಅದನ್ನ ನಾನು ಏನ್ ಮೊದಲು ಪ್ರಾರಂಭದಲ್ಲಿ ಪ್ರಕರಣ ದಾಖಲು ಮಾಡಿದ್ದೀನಿ. ಅದರಲ್ಲಿ ಸಿದ್ದರಾಮಯ್ಯ ಅವರು ಅಕ್ರಮ ವ್ಯವಹಾರ ಮಾಡಿದ ಜೊತೆಗೆ ಬೆನಾಮಿ ಹೆಸರಲ್ಲಿ ವ್ಯವಹಾರ ಮಾಡಿದ್ರು ಅಂತೇಳಿ ದೂರು ಕೊಟ್ಟಿದ್ದೀನಿ. ಸೊ ಬೆನಾಮಿ ಕಾಯ್ದೆಯಲ್ಲಿ ಕೂಡ ಪ್ರಕರಣ ದಾಖಲಾಗಿರೋದು. ಸೊ ಇದಕ್ಕೆ ಪೂರಕವಾಗಿ ಮತ್ತಷ್ಟು ದಾಖಲೆಗಳು ನನಗೆ ಲಭ್ಯ ಆಗಿದೆ. ಸೊ ಅಂದ್ರೆ ಮೊದಲು ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ 3.16 ಎಕರೆ ಸಂಬಂಧಪಟ್ಟಾಗೆ ದಾಖಲೆಗಳು ಲಭ್ಯ ಆಗಿತ್ತು. ಸೊ ಅವರು ಅದ್ರ ಬಗ್ಗೆ ಏನ್ ಹೇಳಿಕೆ ಕೊಟ್ಟಿರು ಅಂತ ಹೇಳಿದ್ರೆ, ಶ್ರೀಮತಿ ಪಾರ್ವತಿ ಅವರಿಗೆ ತವರು ಮನೆಯಿಂದ ಅರಿಶಿಣ ಕುಂಕುಮ ನೆಪದ ರೀತಿಯಲ್ಲಿ ಒಂದು ಉಡುಗೊರೆ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ. ಆದ್ರೆ ಅವತ್ತೊಂದು ದಿವಸ ಅವತ್ತಿಂದ ಇವತ್ತಿನವರೆಗೂ ಅದೇ ಇವರು ಮಲ್ಲಿಕಾರ್ಜುನ ಸ್ವಾಮಿ ಏನಿದ್ರೆ ಸಿದ್ದರಾಮಯ್ಯ ಬಾಮಾಯಿದ ಆ ಮಲ್ಲಿಕಾರ್ಜುನ ಸ್ವಾಮಿಯವರು ಮತ್ತೊಂದು ಆಸ್ತಿಯನ್ನ ಕೊಟ್ಟಿದ್ದಾರೆ ಅಂತೇಳಿ ಎಲ್ಲೂ ಹೇಳಿಲ್ಲ. ಆದ್ರೆ ಈಗ ನನಗೆ ದೊಡ್ಡ ದಾಖಲೆಗಳು ಗಮನಿಸಿದಾಗ ಏನ್ ಸಿದ್ದರಾಮಯ್ಯ ಬಾಮಾಯಿದ ಮಲ್ಲಿಕಾರ್ಜುನ ಸ್ವಾಮಿ ಇದ್ದಾರೆ, ಅವರು 1983ರಲ್ಲಿ ಮೈಸೂರು ತಾಲೂಕು ಕಸಬಾ ಹೋಬಳಿ ಹಾಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 113/4 1 ಎಕರೆ ಜಮೀನನ್ನು ಖರೀದಿ ಮಾಡಿ, ಸೊ ಅದನ್ನ ಅನ್ಯಕ್ರಾಂತ ಆದೇಶನ ಮಾಡಿಸಿ, ಮತ್ತೆ ಎಲ್ಲರಿಗಿಂತ ಮುಖ್ಯವಾಗಿ ಪ್ರಾಧಿಕಾರಕ್ಕೆ ವಶ ಆಗಿದ್ದಂತ ಭೂಮಿನ ಭೂಸ್ವಾಧೀನ ಕೈಬಿಡುವಂತ ಮಾಡಿ ಆ ಜಮೀನನ್ನ ಪಾರ್ವತಿಯವರಿಗೆ ದಾನ ರೂಪದಲ್ಲಿ ಕೊಟ್ಟಿರುವಂಥದ್ದು, ಅಂದ್ರೆ ದಾನಪತ್ರ ಮೂಲಕ ಅವ್ರಿಗೆ ಹಸ್ತಾಂತರ ಮಾಡೋದು ಅಕ್ಟೋಬರ್ 2010ರಲ್ಲಿ. ಅದಾದ ಒಂದು ತಿಂಗಳಿಗೆ ಅಂದ್ರೆ ನವೆಂಬರ್ 11, 2010ರಲ್ಲಿ ಶ್ರೀಮತಿ ಪಾರ್ವತಿಯವರು ಯತೀಂದ್ರ ಅವರಿಗೆ ದಾನಪತ್ರ ಮಾಡಿರೋದು. ಅದಾದ ಕೇವಲ 3-4 ತಿಂಗಳಲ್ಲಿ ಯತೀಂದ್ರ ಅವರು ಯಶೋಧರ ಜೆ ನಾಯಕನವರಿಗೆ ಮಾರಾಟ ಮಾಡಿರುವಂಥದ್ದು. ಕೇವಲ ಒಂದು 4-5 ತಿಂಗಳಲ್ಲಿ ಸಿದ್ದರಾಮಯ್ಯ ಕುಟುಂಬದವರು ವ್ಯವಹಾರ ಮಾಡಿ ಹಣವನ್ನ ಗಳಿಸಿರುವಂಥದ್ದು. ಅಂದ್ರೆ ಇವರು ಬೆನಾಮಿ ಹೆಸರಲ್ಲಿ ಅಕ್ರಮ ವ್ಯವಹಾರ ಮಾಡ್ತಾ ಇರೋ ಅನ್ನೋದಕ್ಕೆ ಇದು ಪೂರಕವಾಗಿ ದಾಖಲೆ ಸಿಕ್ಕಿದೆ. ಸೊ ಈ ದಾಖಲೆಯನ್ನು ಆಧರಿಸಿ ನಾನು ಲೋಕಾಯುಕ್ತರಿಗೆ ಮತ್ತೆ ಇಡಿ ಅವರಿಗೆ ದೂರನ್ನ ಕೊಟ್ಟಿದ್ದೀನಿ. ತಮ್ಮ ಆರೋಪಗಳ ಬಗ್ಗೆ ಅಥವಾ ತನಿಖಾ ಸಂಸ್ಥೆಗಳು ಅಥವಾ ನ್ಯಾಯಾಲಯ ಅದನ್ನ ನೋಡ್ಕೊಳ್ಳುತ್ತೆ. ಈ ನಮ್ಮ ಮುಖ್ಯ ಉದ್ದೇಶವಾಗಿದ್ದು ಒಂದು ಸ್ನೇಹಮಯಿ ಕೃಷ್ಣ ಅಂದ್ರೆ ಯಾರು, ಮತ್ತೆ ಅವರ ಹೋರಾಟ ಏನು, ಮತ್ತೆ ಅವರು ಬೆದರಿಕೆ ಬಂದಿದೆಯಾ ಅವರಿಗೆ, ಅಥವಾ ಅವರ ಬಗ್ಗೆ ಆರೋಪ ಅದು ಸತ್ಯನಾ, ಅಥವಾ ರೌಡಿ ಶೀಟರ್ ತೆಗೆದಿರೋದು ಯಾಕೆ, ಅಥವಾ ಅದನ್ನು ಈಗ ಅದನ್ನ ಪೊಲೀಸ್ ಕಂಪ್ಲೇಂಟ್ಸ್ ಅಥಾರಿಟಿ ಅವರು ರಿಜೆಕ್ಟ್ ಮಾಡಿರೋದು ಯಾಕೆ, ಇವೆಲ್ಲ ವಿಷಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಬೇಕಾಗಿತ್ತು. ತಾವು ನಮ್ಮ ಬಡಲ್ ಕರ್ನಾಟಕ ಜೊತೆ ಮಾತಾಡಿದಿರಿ, ತಮಗೆ ತುಂಬಾ ಧನ್ಯವಾದಗಳು ಸರ್. ನಮಸ್ಕಾರ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.